ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಎಲ್ಲ ಹಬ್ಬದಲ್ಲಿ ಬ್ಯುಸಿ ಇದ್ದೀರಾ ಅಂತ ಗೊತ್ತು. ಈ ಹಬ್ಬಕ್ಕೋಸ್ಕರ ಮತ್ತು ಈ ಚಳಿಗಾಲ ಮತ್ತು ಮಳೆಗಾಲಕ್ಕೋಸ್ಕರ ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಮಂಗಳೂರು ಬಜ್ಜಿ ಹೇಳ್ಕೊಡ್ತೀನಿ ನೋಡಿ. ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ಇದಕ್ಕೆ ನಾನು ಆ್ಯಕ್ಚುಲಿ ತೊಗೊಂಡಿರೋದು ಮೈದಾ ಹಿಟ್ಟು. ಇವಾಗ ಅಳತೆಯಲ್ಲಿ ಹೇಳ್ಬೇಕಂದ್ರೆ 1 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ ಅಕ್ಕಿ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಒಂದು ಅರ್ಧ ಕಪ್ ಮೊಸರು ಹಾಕ್ಕೋಬೇಕು. ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಒಂದು ಚಿಟಿಕೆ ಸೋಡಾ ಮತ್ತು ಜೀರಿಗೆ ಸ್ವಲ್ಪ, ಓಂಕಾಳು ಸ್ವಲ್ಪ, ಮತ್ತು ಒಂದು 4 ಕಾಳು ಎಳ್ಳು ಹಾಕ್ಕೋತೀನಿ, ಬಿಳಿ ಎಳ್ಳು. ಅದು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಅಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಗು ಕೂಡ ಹಾಕ್ಕೊತೀನಿ, ಯಾಕಂದರೆ ಇದು ಸ್ವಲ್ಪ ಮೈದಾ ಅದೆಲ್ಲ ಅಂದರೆ ಡೈಜೆಷನ್ಗೋಸ್ಕರ ಒಂದು ಚಿಟಿಕೆ ಹಿಂಗೆ ಹಾಕ್ಕೊತೀನಿ. ಹಿಂಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಅದೇನು ಕಂಪಲ್ಸರಿ ಅಲ್ಲ. ಈಗ ಇದೆಲ್ಲ ಹಾಕ್ಕೊಂಡು ಫಸ್ಟು ಡ್ರೈ ಹಿಟ್ಟುಗಳನ್ನೆಲ್ಲ ಚೆನ್ನಾಗಿ ಕೈ ಕಲಿಸ್ಕೊಂಡ್ಬಿಟ್ಟು, ಆಮೇಲೆ ಮೊಸರು ಹಾಕ್ಕೊಂಡು ಅದರಲ್ಲೂ ಸ್ವಲ್ಪ ಕಲಿಸ್ಕೊಂಡು, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು, ಅಂದರೆ ಬೀಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ಮೊಸರು ಮತ್ತು ಸೋಡಾ ಫರ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೀಟ್ ಮಾಡಿಕೊಂಡು ಒಂದು ಕಡೆ ಸೈಡಲ್ಲಿ ಮುಚ್ಚಿಟ್ಕೊಳ್ಳೋಣ. ಇದು ಆ್ಯಕ್ಚುಲಿ ಏನಂದರೆ ಹೋಟೆಲ್ಗಳಲ್ಲಿ ಸ್ವೀಟ್ ಇರುತ್ತೆ. ಮಂಗಳೂರು ಬೋಂಡ, ಮಂಗಳೂರು ಬಜ್ಜಿ ಎಲ್ಲ ತಿಂದಿರ್ತೀರ, ಅದೊಂಥರ ತುಂಬ ಸ್ವೀಟ್ ಅನಿಸುತ್ತೆ. ಬಟ್ ನಾನು ಮಾಡ್ತಾ ಇರೋದು ಆ ಥರ ನಿಮಗೆ ಸ್ವೀಟು ಆ ಥರ ಏನೂ ಒಂಥರ ಇದು ಅನಿಸಲ್ಲ. ಇದೊಂಥರ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂಥ ಬಜ್ಜಿ, ಮಂಗಳೂರು ಬಜ್ಜಿ. ಇದು ತುಂಬಾ ಟೇಸ್ಟಾಗಿರುತ್ತೆ. ಇದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಆಗಾಗ ಮಾಡ್ತಾನೆ ಇರ್ತೀನಿ. ಸೊ ಹಬ್ಬಕ್ಕಂದರೆ ಯಾವಾಗಲೂ ಅದೇ ಬಜ್ಜಿ ಬೋಂಡ ಏನಾದ್ರು ಮಾಡ್ತಿರ್ತೀವಲ್ಲ, ಅದ್ರ ಬದಲು ಇದನ್ನು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾನೇನು ಮಾಡ್ತಾಯಿದ್ದೀನಿ, ಅದನ್ನು ಕಲಿಸ್ಬಿಟ್ಟು ಒಂದು 10 ನಿಮಿಷ ನೆನೆಸಿಡೋಕ್ಕೆ ಮುಚ್ಚಿಟ್ಟಿದ್ದೀನಿ. ಜೊತೆಗೆ ಅದಕ್ಕೆ ಒಂದು ಸ್ವಲ್ಪ ಕಾಯಿನ ಸಣ್ಣ ಪೀಸಸ್ ಆಗಿ ಹೆಚ್ಚಾಕ್ತೀನಿ, ಮತ್ತು ಕೊತ್ತಂಬರಿ ಕರಿಬೇವು ಕೂಡ ತೊಳೆದ್ಬಿಟ್ಟು ಹೆಚ್ಚಾಕ್ತೀನಿ ಸಣ್ಣದಾಗಿ. ಹಸಿಮೆಣಸಿನ್ಕಾಯಿ ಏನು ಮಾಡ್ತೀನಿ, ಬಾಯಿಗೆ ಸಿಕ್ಕಿದ್ರೆ ತಿನ್ನೋಕೆ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಬೋಂಡ, ಬಜ್ಜಿ, ಪಕೋಡ ಯಾವುದಕ್ಕಾದ್ರೂ ಅಷ್ಟೇ ಅದನ್ನು ಸ್ವಲ್ಪ ಸಣ್ಣಗೆ ಮಿನ್ಸ್ ಮಾಡಿ ಹಾಕ್ತೀನಿ. ಈಗ ನೋಡಿ ಮಿನ್ಸರ್ ಇದೆ ನೋಡಿ, ಇದರಲ್ಲಿ ಮಿನ್ಸ್ ಮಾಡಿ ಹಾಕ್ತೀನಿ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ಒಂದು ರೌಂಡ್ ತಿರುಗಿಸ್ಬಿಟ್ಟು ಹಾಕ್ತೀನಿ. ಹಾಕಿ ಇದನ್ನು ಕಲಸಿ ಮಿನಿಮಮ್ ಅಟ್ಲೀಸ್ಟ್ ಒಂದು 1/4 ಅರ್ಧ ಗಂಟೆ ನೆನೆಯೋಕೆ ಇಡಬೇಕು. ಆವಾಗ ಏನಾಗುತ್ತೆ, ಅದು ಚೆನ್ನಾಗಿ ಫರ್ಮೆಂಟ್ ಆದಂಗಾಗಿ ಅದು ಉಬ್ಬುತ್ತೆ, ಒಂದು ಸ್ವಲ್ಪ ಹಿಟ್ಟು ಉಬ್ಬುತ್ತೆ, ಮತ್ತು ಬೋಂಡ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಂಥರ ಮೇಲೆ ಕ್ರಿಸ್ಪಿ, ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಇದು ಚಟ್ನಿ ಜೊತೆಗೂ ತಿನ್ಬೋದು, ಹಾಗೇನೂ ತಿನ್ಬೋದು, ಏನೂ ತೊಂದರೆ ಇಲ್ಲ. ಗ್ರೀನ್ ಚಟ್ನಿ, ಕಾಯಿ ಚಟ್ನಿ, ಸಾಸ್ ಜೊತೆಗೆ ಹೇಗೆ ಬೇಕಾದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಇದನ್ನು ಎಣ್ಣೆಗೆ ಹಾಕಿ ಸಣ್ಣ ಉರಿಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಕರೆದು ಎತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲ ಟ್ರೈ ಮಾಡಿ, ನಿಮ್ಮ ಕಮೆಂಟ್ಸ್ ತಿಳಿಸಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾರು ಸಬ್ಸ್ಕ್ರೈಬ್